ಇವತ್ತು ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳೇ ಇಂಡಸ್ಟ್ರಿನ ರೂಲ್ ಮಾಡ್ತಾ ಇರೋದು ಅವ್ರು ಹೇಳ್ದಂಗೆ ನಡೀತಾ ಇದೆ ಅನ್ನೋಂಥದ್ದು. I think industry ತುಂಬಾನೇ change ಆಗಿದೆ for sure, but the change is not because, but the only thing I feel is a big change is the social media. ಸಿನಿಮಾಗಳ ಆಯ್ಕೆಗಳು ಹೆಂಗ್ ಆಗ್ತಾ ಇತ್ತು, ನೀವು ಹೆಂಗ್ ಸೆಲೆಕ್ಷನ್ ಆಗ್ತಿದ್ರಿ ಸಿನಿಮಾಗೆ? No, for me it is very simple ma, from day one ನನಗೆ ಸ್ಕ್ರಿಪ್ಟ್ ಇಷ್ಟ ಇದ್ರೆ ನಾನು ಮಾಡ್ತೀನಿ, ಇಷ್ಟ ಇಲ್ಲ ಅಂದ್ರೆ it doesn't matter to me who's in the movie, who's not in the movie. ಸೊ ಮಲಯಾಳಂ ಚಿತ್ರರಂಗನ ರೂಲ್ ಮಾಡ್ತಿರೋದೇ ಬಿಗ್ ಬಿಗ್ ಸೂಪರ್ ಸ್ಟಾರ್ಗಳು, ಅವ್ರು ಹೇಳ್ದಂಗೆ ಇಂಡಸ್ಟ್ರಿ ನಡೆಯುತ್ತೆ ಅನ್ನೋಂಥ ಮಾತಿದೆ. ಅವ್ರು ಯಾರನ್ನ ಹೇಳ್ತಾರೋ ಅವ್ರನ್ನಷ್ಟೇ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋಂಥದ್ದೇ. I think it's a very personal thing. As an artist, if you are here for the right reasons and you want to work in movies and you want it, you want to feel fulfilled, then go ahead. If you don't, then it's your decision. ನಮ್ಮ ಜನ್ರೇಷನ್ ಅಲ್ಲ, ನಮ್ಮಿಂದ ಹಿಂದಿನ ಜನ್ರೇಷನ್ ಅವರು ಕೂಡ ಅಣ್ಣವ್ರನ್ನ ನೋಡಿಲ್ಲ, ದಾದಾನ ನೋಡೋಕ್ಕಾಗಲಿಲ್ಲ, ಶಂಕರ್ನಾಗ್ ಸರ್ನ ನೋಡೋಕ್ಕಾಗಲಿಲ್ಲ. ಸೊ ಅವರೊಟ್ಟಿಗೆ ಎಲ್ಲರೊಟ್ಟಿಗೂ ಅಪ್ಪಾಜಿ ಬಿಟ್ಟರೆ ಬಹುಶಃ ವಿಷ್ಣು ದಾದಾ ಜೊತೆ ವರ್ಕ್ ಮಾಡಿದಿರಿ, ಶಂಕರ್ನಾಗ್ ಸರ್ ಜೊತೆ ವರ್ಕ್ ಮಾಡಿದಿರಿ, ಅಂಬರೀಶ್ ಸರ್ ಜೊತೆ ವರ್ಕ್ ಮಾಡಿದಿರಿ, ಮಿಥುನ್ ಚಕ್ರವರ್ತಿ ಜೊತೆ ವರ್ಕ್ ಮಾಡಿದಿರಿ. ಅವತ್ತಿನ ಸಿನಿಮಾ ರಂಗ, ಇವತ್ತಿನ ಯಂಗ್ಸ್ಟರ್ಗಳ ಜಗತ್ತು ಹೇಗೆ ಅನಿಸ್ತಾ ಇದೆ ಮ್ಯಾಮ್? ಸಿನಿಮಾಗಳ ಆಫರ್ಗಳು ಒಂದು ಮಾತಿದೆ, ಇವತ್ತು ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳೇ ಇಂಡಸ್ಟ್ರಿನ ರೂಲ್ ಮಾಡ್ತಾ ಇರೋದು ಅವ್ರು ಹೇಳ್ದಂಗೆ ನಡೀತಾ ಇದೆ ಅನ್ನೋಂಥದ್ದು. ಸೊ ಹಿಂದೆ ಹೇಗಿತ್ತು, ಇವತ್ತಿನ ಪರಿಸ್ಥಿತಿ ಹೇಗಿದೆ, ನೀವು ಕಂಡಂತೆ ಹೇಗೆ ಚಿತ್ರರಂಗ ಅನ್ನೋಂಥದ್ದು? I think industry ತುಂಬಾನೇ change ಆಗಿದೆ for sure, but the change is not because we have actors who are working from many generations, they still continue to work, and there are a lot of new generation actors and they're all very good. But the only thing I feel is a big change is the social media. That is the only big change I find, because I think sometimes ಒಬ್ರೊಬ್ರು producers, so they're more influenced in taking an artist because he or she is very famous on social media, and maybe they sometimes don't pay so much attention to someone's talent. So that I think is a big change. But other than that, I think ellaru it's the same, I mean, I think if you're a true actor and you believe in your work and love your work and you respect your work, ನೀವು ಅಷ್ಟು ಚೇಂಜ್ ಮಾಡೋಕ್ಕಾಗಲ್ಲ. ಯು ವಿಲ್ ಆಲ್ವೇಸ್ ಕಂಟಿನ್ಯೂ ಟು ರೆಸ್ಪೆಕ್ಟ್ ಎವ್ರಿಥಿಂಗ್ ದಟ್ ಯು ಡೂ, ಆ್ಯಂಡ್ ದಟ್ ವಿಲ್ ಶೋ, ಆ್ಯಂಡ್ that will show on screen and that will show in your behavior, and people will know. But today's social media seems to have taken over a lot of things. So adu ಒಂದು huge ಇದಿದೆ, ಇನ್ಫ್ಲೂಯೆನ್ಸ್ ಇದೆ ಅದರಿಂದ. ಸೊ ಅದ್ರ ಬಿಟ್ಟರೆ ಐ ಡೋಂಟ್ ಫೀಲ್ ದೇರ್ ಇಸ್ ಟು ಮಚ್ ಚೇಂಜ್. ಅದೇ ಮ್ಯಾಮ್, ಲೆಜೆಂಡ್ಗಳ ಜೊತೆ ನೀವು ವರ್ಕ್ ಮಾಡಬೇಕಾದ್ರೆ ಈ ಹಿಂದೆ ಸಿನಿಮಾಗಳ ಆಯ್ಕೆಗಳು ಹೆಂಗೆ ಆಗ್ತಾಯಿತ್ತು, ನೀವು ಹೆಂಗೆ ಸೆಲೆಕ್ಷನ್ ಆಗ್ತಿದ್ರಿ ಸಿನಿಮಾಗೆ? ಅಫ್ಕೋರ್ಸ್ ನಿಮ್ಮ ಬ್ಯೂಟಿ, ಅಫ್ಕೋರ್ಸ್ ನಿಮ್ಮ ಟ್ಯಾಲೆಂಟ್ ಎಲ್ಲವೂ ಹೌದು. ಅವತ್ತು ಹೇಗಿರ್ತಿತ್ತು, ಇವತ್ತು ಹೇಗಿದೆ, ಹೆಂಗೆ ಸೆಲೆಕ್ಟ್ ಮಾಡ್ಕೊಳ್ತೀರಿ? ಸಿನಿಮಾ ಆಯ್ಕೆ ಹೇಗಿರುತ್ತೆ? ನಿಮ್ಮ ಚಾಯ್ಸ್ ಅಥವಾ ಪ್ರೊಡ್ಯೂಸರ್ ಓಕೆ ಮಾಡಬೇಕಾ, ಅಥವಾ ಡೈರೆಕ್ಟರ್ ಓಕೆ ಮಾಡಬೇಕಾ, ಅಥವಾ ಹೇಗೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು? No, for me it is very simple ma, from day one ನನಗೆ ಸ್ಕ್ರಿಪ್ಟ್ ಇಷ್ಟ ಇದ್ದರೆ ನಾನು ಮಾಡ್ತೀನಿ, ಇಷ್ಟ ಇಲ್ಲ ಅಂದರೆ it doesn't matter to me who's in the movie, who's not in the movie. So then it doesn't matter to me, but if I like the script and my work is going to be appreciated and I feel fulfilled as an actor, then I will definitely take that role. And ಆವಾಗಲೂ ಹಂಗೆ ಇತ್ತು, but of course when you're much younger ಆ ತಿಳುವಳಿಕೆ ಇರಲಿಲ್ಲ ನಿಮಗೆ, you didn't have that kind of thinking. But as time went by, I think I have proved that for me it is definitely script, and that's it. ಈ ಪ್ರಶ್ನೆ ಯಾಕೆ ಕೇಳಿದೆ ಅಂತಂದರೆ ಮ್ಯಾಮ್, ನೀವು ಎಲ್ಲ ಬಹುಭಾಷೆಯಲ್ಲಿ ನೀವು ಆ್ಯಕ್ಟ್ ಮಾಡಿರೋದ್ರಿಂದ ಕೇಳ್ತಾ ಇರೋದು. ಮಲಯಾಳಂ ಚಿತ್ರರಂಗದಲ್ಲಿ ಹೇಮಾ ಸಮಿತಿ ಒಂದು ವರದಿನ ಒಪ್ಪಿಸಿದೆ ಗೌರ್ಮೆಂಟಿಗೆ 2017 ಆದಂಥ ಒಂದು ಇನ್ಸಿಡೆಂಟಲ್ಲಿ. ಸೊ ಮಲಯಾಳಂ ಚಿತ್ರರಂಗನ ರೂಲ್ ಮಾಡ್ತಿರೋದೇ ಬಿಗ್ ಬಿಗ್ ಸೂಪರ್ ಸ್ಟಾರ್ಗಳು, ಅವ್ರು ಹೇಳ್ದಂಗೆ ಇಂಡಸ್ಟ್ರಿ ನಡೆಯುತ್ತೆ ಅನ್ನೋಂಥ ಮಾತಿದೆ. ಅವ್ರು ಯಾರನ್ನ ಹೇಳ್ತಾರೋ ಅವ್ರನ್ನಷ್ಟೇ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋಂತಿದೆ. ಯಂಗ್ಸ್ಟರ್ಗಳ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ ನಡೀತಾ ಇದೆ ಅನ್ನೋಂಥ ಮಾತಿದೆ. ಸೊ ನೀವು ಮಲಯಾಳಂಗೆ ಹೋಗಿದ್ದೀರಾ, ನಿಮ್ಗೆ ಆ ಥರದ್ದು ಯಾವುದಾದ್ರೂ ಎಕ್ಸ್ಪೀರಿಯನ್ಸ್ ಆಗಿತ್ತಾ, ಅಥವಾ ಹೇಗಿತ್ತು ಅಲ್ಲಿನ ಸೆಲೆಕ್ಷನ್ ಮಾಡ್ಕೊಳ್ಬೇಕಾದ್ರೆ ಸಿನಿಮಾಗೆ ಅನ್ನುವಂಥದ್ದು? ನಾನು ಐ ವರ್ಕ್ಡ್ ಇನ್ ಒನ್ ಮಲಯಾಳಂ ಮೂವಿ ಆ್ಯಂಡ್ ಐ ಆಮ್ ಟಾಕಿಂಗ್ ಅಬೌಟ್ ಆಲ್ಮೋಸ್ಟ್ 18 years ಬ್ಯಾಕ್ or something, or 20 years back almost. And ಅದ್ರ ಬಿಟ್ಟರೆ ಐ ಡೋಂಟ್ ಫೀಲ್ ಐ ಮಸ್ಟ್ ಕಾಮೆಂಟ್ ಆನ್ ಎನಿಥಿಂಗ್ ದಟ್ ಈಸ್ ಹ್ಯಾಪನಿಂಗ್, ಬಿಕಾಸ್ I think it's a very personal thing, question. It's a very personal question, and I feel like everybody has their own life and their own way of going about life, and so I would not like to comment on anything more about that. But I just feel that today the industry is more open to different scripts, and a lot of women are playing very prominent roles. So I think we have great directors who are coming up with different movies, and with of course nimdu OTT and platform inda nimge you're getting a lot of opportunity to do different movies, to showcase different scripts. So adu I think it's been a boon for us as actors.
So I would like to say that as an artist, if you are here for the right reasons and you want to work in movies and you want it, you want to feel fulfilled, ಒಂಥರ ನಾನು ಈ ಥರ ಇಂಡಸ್ಟ್ರಿಯಲ್ಲಿ ಈ ಥರ ಒಳ್ಳೆ ಪಿಕ್ಚರ್ಸ್ ಮಾಡಿದ್ದೀನಿ, ನನಗೆ ಒಂದು ಐ ಫೀಲ್ ಹ್ಯಾಪಿ ಆ್ಯಸ್ ಅನ್ ಆರ್ಟಿಸ್ಟ್, ಆಫ್ಟರ್ ಕಂಪ್ಲೀಟಿಂಗ್ ಅ ಮೂವಿ, then go ahead. If you don't, then it's your decision. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.